ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಕಡೆಯಿಂದ ಮಂಗಳವಾರದ ಎಪಿಸೋಡ್ನ ಫಸ್ಟ್ ಪ್ರೋಮೋ ಬಂದಿದೆ. ಈ ಪ್ರೋಮೋ ಬಗ್ಗೆ ರಿವ್ಯೂ ಮಾಡೋಣ ಬನ್ನಿ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ನಮ್ಮ ರಕ್ಷಿತಾ ಹಾಗೆ ನಮ್ಮ ಕಿಲ್ಲಿ ನಟ ಇಬ್ರು ಕೂಡ ಟಾಸ್ಕ್ ಇಂದ ಹೊರಗಡೆ ಉಳಿದಿದ್ದಾರೆ. ಸೊ ಇವರಿಬ್ರು ಟಾಪ್ 6 ಹಂಗಾರೆ ಇರೋದಿಲ್ವಾ ಅಂತ ಹೇಳ್ಬಿಟ್ಟು ಸುಮಾರು ಜನ ಪ್ರಶ್ನೆ ಕೇಳ್ತಿದ್ದಾರೆ. ಟಾಸ್ಕ್ ಸೋತ್ ಮೇಲೆ ಹೆಂಗೆ ಇವರು ಟಾಪ್ 6 ಅಲ್ಲಿ ಇರ್ತಾರೆ, ಫೈನಲ್ ಆಗಿ ಬರ್ತಾರೆ, ವಿನ್ ಆಗಕ್ಕೆ ಹೆಂಗ್ ಸಾಧ್ಯ ಅಂತ ಹೇಳ್ತೀರಾ? ಇಡೀ ಬಿಗ್ ಬಾಸ್ 12 ನಡಿಬೇಕು ಅಂದ್ರೆ ಅವ್ರಿಬ್ರೇ ಪಿಲ್ಲರ್. ಇಬ್ರು ಇರ್ಲಿಲ್ಲ ಅಂದ್ರೆ TRP ಗೋವಿಂದ ಅಂತ ಹೇಳ್ತೀನಿ ನನ್ನ ಪ್ರಕಾರ. ಸೊ ರಕ್ಷಿತಾ ಮತ್ತೆ ಗಿಲ್ಲಿ ಟಾಸ್ಕ್ ಇಂದ ಹೊರಗಡೆ ಇರ್ಬೋದು, ಬಟ್ ಆದ್ರೆ ಬಿಗ್ ಬಾಸ್ ವಿನ್ನರ್ ಪಟ್ಟದಿಂದ ಇನ್ನೂ ಕೆಳಗಿಳ್ದಿಲ್ಲ. ಸೊ ವಿನ್ನರ್ ಆಗಕ್ಕೆ ಇನ್ನೂ 10 ದಿನ ಬಾಕಿ ಇದೆ. ಸೊ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ. ಸೊ ಅವರು ಟಾಪ್ 2 ಕಂಟೆಸ್ಟೆಂಟ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ಡಿಸೈಡ್ ಆಗಿದೆ ಬಿಗ್ ಬಾಸ್ ಕಡೆಯಿಂದ. ಯಾಕೆ ಅಂತಂದ್ರೆ ಇಡೀ ಬಿಗ್ ಬಾಸ್ 12 ನಿಂತಿರೋದೆ ನಮ್ಮ ಗಿಲ್ಲಿ ಮತ್ತೆ ನಮ್ಮ ರಕ್ಷಿತನ್ ಒಂದು ಆಟದಲ್ಲಿ. ಯಾಕೆಂದ್ರೆ ಜನ ಅಷ್ಟೊಂದು ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ, ನೀವು ನೋಡ್ಬೋದು. ಆಲ್ರೆಡಿ 800K ಕಂಪ್ಲೀಟ್ ಆಯಿತು ನಮ್ಮ ಗಿಲ್ಲಿ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್. ನೋಡಿದ್ರೆ ನಿಮ್ಗೆ ಗೊತ್ತಾಗಬಹುದು. ಇನ್ಸ್ಟಾಗ್ರಾಮ್ ಪೇಜ್ನ ನೋಡಿದಾಗ ನಮ್ಗೆ ಇಲ್ಲಿ ಆಲ್ರೆಡಿ 800K ಕಂಪ್ಲೀಟ್ ಮಾಡಿದ್ದಾರೆ. ಸೊ ಆಗಿರುವಾಗ ಪ್ರತಿದಿನ ಏರ್ತಾ ಹೋಗ್ತಾ ಇರುವಂಥ ಫಾಲೋವರ್ಸು. ಇನ್ನು ಬಿಗ್ ಬಾಸ್ ವೋಟ್ ಮಾಡಿ ನಮ್ಮ ಬಿಗ್ ಬಾಸ್ನಲ್ಲಿ ವೋಟ್ ಮಾಡಿ ಗೆಲ್ಸಲ್ವ ನಮ್ಮ ಗಿಲ್ಲಿನ? ಇದೆಲ್ಲ ಒಂದು ಗಿಮಿಕು. ಬಿಗ್ ಬಾಸ್ ಆಟ ಅಷ್ಟೇ ಇದು. ಬಿಗ್ ಬಾಸ್ ಒಂದು ಆಟ, ಅವರ ಒಂದು ಪ್ಲಾನ್ ಫಸ್ಟೇ ಇರುತ್ತೆ. ಯಾರು ಚೆನ್ನಾಗಿ ಆಟ ಆಡ್ತಾರೋ ಅನ್ನೋದನ್ನ ಒಂದು ಪರೀಕ್ಷೆ ಅಂತ ಮಾಡ್ತಾ ಇದ್ದಾರೆ. ಟಾಸ್ಕಲ್ಲಿ ಯಾರು ಆಟ ಆಡ್ತಾರೆ, ಟಾಸ್ಕಿಂದ ಯಾರು ಒಳಗುಳಿತಾರೆ ಅನ್ನೋದು ಒಂದನ್ನ ಜನಕ್ಕೆ ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಬಟ್ ಜನ ನಮ್ಮ ಗಿಲ್ಲಿನ ಫ್ಯಾನ್ಸ್ಗಳೇನಿದ್ದಾರೆ ಅವ್ರು ಟಾಸ್ಕ್ ಆಡ್ಲಿ ಬಿಡ್ಲಿ ಎಂಟರ್ಟೈನ್ಮೆಂಟ್ಗೋಸ್ಕರನಾದ್ರೂ ನಮ್ಮ ಗಿಲ್ಲಿ ಇಡೀ ಸೀಸನ್ 3 ತಿಂಗಳಿಂದ ಎಂಟರ್ಟೈನ್ಮೆಂಟ್ ಮಾಡೋದನ್ನ ಜನ ಮರೆಯಲ್ಲ. ಸೊ ಅವ್ರು ಓಟ್ ಹಾಕಿ ಗೆಲ್ಲಿಸ್ತಾರೆ. ನಮ್ಮ ರಕ್ಷಿತಾನೂ ಅಷ್ಟೇ. ರಕ್ಷಿತಾನು ಕೂಡ ಟಾಪ್ 2 ಅಲ್ಲಿ ಇದ್ದೇ ಇರ್ತಾರೆ. ಟಾಪ್ 6 ಅಲ್ಲಂತೂ ಪಕ್ಕ ಇದ್ದೇ ಇರ್ತಾರೆ. ನಮ್ಮ ರಕ್ಷಿತಾ ಅಷ್ಟೊಂದು ತಲೆ ಕೆಡ್ಸ್ಕೊಳೋದು ಬೇಡ. ಅವ್ರು ಆಟದಿಂದ ಹೊರಗೆ ಉಳಿದಿರ್ಬೋದು. ಸೊ ಟಾಸ್ಕ್ನ ಸೋತಿದಿರೋದ್ ಮಾತ್ರಕ್ಕೆ ಬಿಗ್ ಬಾಸ್ನ ಸೋಲ್ತಾರೆ ಅನ್ನೋದು ನಿಮ್ಮ ಭ್ರಮೆ ಅಂತ ಹೇಳ್ತಾ ಇವತ್ತಿನ ಪ್ರೋಮೋ ಬಗ್ಗೆ ಮಾತನಾಡೋಣ ಬನ್ನಿ. ಇವತ್ತಿನ ಪ್ರೋಮೋ ಒಂಥರ ಸಖತ್ತಾಗಿದೆ ಅಂತ ಹೇಳ್ಬೋದು. ರಾಶಿಕಾ ವರ್ಸಸ್ ನಮ್ಮ ರಘು. ಸೊ ಇವರಿಬ್ರು ಉಳ್ಕೊಂಡಿದ್ದಾರೆ. ಸೊ ಇವರಿಬ್ರಲ್ಲಿ ರಾಶಿಕಾ ವರ್ಸಸ್ ರಘು ಅನ್ನೋದಕ್ಕಿಂತ ರಾಶಿಕಾ ರಘು ವರ್ಸಸ್ ನಮ್ಮ ಅಶ್ವಿನಿ ಗೌಡ ಮತ್ತೆ ಧ್ರುವಂತ್ ಅಂತ ಹೇಳ್ಬೋದು. ಸೊ ಇವರಿಗೊಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಇನ್ನು ಇಬ್ಬಿಬ್ರು ಉಳ್ಕೊಂಡಿದಾರಲ್ವಾ, ಕಾವ್ಯನೂ ಕೂಡ ಔಟ್ ಆಗಿದ್ದಾರೆ. ಹಾಗೆ ನಮ್ಮ ರಕ್ಷಿತನ್ ಅಂದ್ರೆ 3 ಜನದ ಒಂದು ಟೀಮ್ ಏನಿತ್ತು. ಸೊ ಅದರಲ್ಲಿ ಇಬ್ಬಿಬ್ರು ಮಾತ್ರ ಉಳ್ಕೊಂಡಿದ್ದಾರೆ. ಅದರಲ್ಲಿ ಅಶ್ವಿನಿ ಗೌಡ ಮತ್ತೆ ಧ್ರುವಂತ್ ಉಳ್ಕೊಂಡಿದ್ದಾರೆ. ಮತ್ತೆ ಇನ್ನ ರಾಶಿಕಾ ಹಾಗೆ ರಘು ಉಳ್ಕೊಂಡಿದ್ದಾರೆ. ಸೊ ಈಗ ರಾಶಿಕಾ ಮತ್ತೆ ರಘುಗೆ ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಇವ್ರನ್ನ ಟಾಸ್ಕಿಂದ ಸೋಲ್ಸೋಂತಹದ್ದು ನಮ್ಮ ಅಶ್ವಿನಿ ಮತ್ತೆ ಧ್ರುವಂತ್ ಕೊಟ್ಟಿದ್ದಾರೆ. ಏಕಾಗ್ರತೆನ ಕೆಡಿಸ್ಬೇಕು, ಒಂದು ಕಂಬದ ತರ ಕೊಟ್ಟಿದ್ದಾರೆ. ಸೊ ಅದು ನೀರು ಎರ್ಚೋದ್ರ ಮುಖಾಂತರ ಹಾಗೆ ಟ್ರಿಗರ್ ಮಾಡೋದ್ರ ಮುಖಾಂತರ ಅವ್ರನ್ನ ಕೈ ಬಿಡಿಸೋದನ್ನ ತೆಗಿಬೇಕು. ಸೊ ಯಾರು ಬೇಗ ಕೈ ಬಿಡ್ತಾರೋ ಇಟ್ಕೊಂಡಿರೋಂಥದ್ದು ಒಂದು ಏನು ಇಟ್ಕೊಳಕ್ ಕೊಟ್ಟಿರ್ತಾರೆ, ಸೊ ಅದನ್ನ ಯಾರು ಬಿಡ್ತಾರೋ ಸೊ ಅವರು ಔಟ್ ಆಗ್ತಾರೆ ಅನ್ನೋದು ಇಲ್ಲಿರುವಂತಹ ಒಂದು ಗೇಮ್ ಏನೋ ಚೆನ್ನಾಗಿದೆ. ಬಟ್ ಅಶ್ವಿನಿ ಗೌಡ ಮ್ಯಾಮು ಟ್ರಿಗರ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ನೀರು ಎರ್ಚಿ ಏನಾದ್ರು ಮಾಡಿ ಬೇಕಾದ್ರೆ ಅದನ್ನ ಕೈ ಬಿಡಿಸ್ಬೋದು. ಮಾತಾಡೋದ್ರ ಮುಖಾಂತರ ಏನು ಕೈ ಬಿಡ್ತಾರೆ ಅಂತ ನನಗೆ ಅನ್ಸೋದಿಲ್ಲ. ಬಟ್ ರಾಶಿಕಾ ಔಟ್ ಆಗಿರೋದಂತೂ ಈ ಗೇಮಲ್ಲಿ ಔಟ್ ಆಗಿರೋದು ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಫಸ್ಟ್ ತೋರಿಸಿದಾಗ ಇಬ್ರು ಕೈ ಹಿಡ್ಕೊಂಡಿದ್ರು. ಸೊ ರಾಶಿಕಾ ಬಂದ್ಬಿಟ್ಟು ನಮ್ಮ ನಮ್ಮ ರಕ್ಷಿತಾ ಪಕ್ಕ ಕೂತಿದ್ದಾರೆ. ಆಲ್ರೆಡಿ ಅವರು ತಲೆಯೆಲ್ಲ ಒದ್ದೆ ಆಗಿದೆ. ಸೊ ರಾಶಿಕಾ ಔಟ್ ಆಗಿದ್ದಾರೆ. ರಘು ಅವರು ವಿನ್ ಆಗಿರೋದು ಗೊತ್ತಾಗ್ತಾ ಇದೆ ಇಲ್ಲಿ. ಸೊ ರಘು ಅವರು ಟಾಪ್ 6 ಅಲ್ಲಿ ಇದ್ದೇ ಇರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಏನು ಗೇಮ್ ಇದೆ, ಏನೇನು ಟ್ರಿಗರ್ ಮಾಡ್ತಾರೆ ಅಂತ ಮಾತಾಡೋಣ ಬನ್ನಿ. ಈಗ ನಮ್ಮ ಅಶ್ವಿನಿ ಗೌಡ ಅವರು ಮ್ಯಾಮು ಬಹಳ ರಾಶಿಕಾ ಹೇಗಿದ್ದೀರಾ ರಾಶಿಕಾ ಹಾಗೆ ಹೇಗೆ ಅಂತೇಳಿ ವಿಚಾರಿಸ್ಕೊತಾ ಇದ್ದಾರೆ. ಸೊ ಅದಕ್ಕೆ ಇಷ್ಟು ಬೇಗ ಚೇಂಜ್ ಆಗ್ಬಿಟ್ರಾ, ಇಷ್ಟು ವಾರ ಇಲ್ದಿರೋಂತಹ ಅಶ್ವಿನಿ ಗೌಡ ಮ್ಯಾಮು ಇಷ್ಟು ಬೇಗ 2 ದಿನಕ್ಕೆ ಟಾಸ್ಕ್ಗೋಸ್ಕರ ಬದಲಾವಣೆ ಆಗ್ಬಿಟ್ರಾ ಅಂತ ಹೇಳ್ಬಿಟ್ಟು ನಮ್ಮ ರಕ್ಷಿತಂಗೆ ಶಾಕು. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಆಟದ ಬರದಲ್ಲಿ ಯಾವ್ದು ವ್ಯಕ್ತಿತ್ವನ ಕೆಳಗಿಡಬಾರ್ದು. ಇಷ್ಟು ಸಾಫ್ಟ್ ಆಗಿ ಮಾತಾಡ್ತಾರೆ. ಟ್ರಬಲ್ ಮಾಡಿ ಬರುವ ಜನ ಇವಾಗ ಟ್ರಬಲ್ ಮಾಡ್ಲಿಕ್ಕೆ ಮನಸ್ಸಿಲ್ಲ, ಟ್ರಬಲ್ ಮಾಡಕ್ಕೆ ಮನಸ್ಸಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಟ್ರೈ ಮಾಡ್ತಾ ಇದ್ದಾರೆ. ಎಲ್ಲಾದ್ರೂ ಒಂದಾಗೋಣ ಅಂತ ನಾವು ಇವತ್ತು ಹೀಗೆ ಮಾಡ್ಬೇಕು ಎಂತ ಅಂತ ಉಂಟ. 2 ದಿವಸದಿಂದ ಇದು ಚೇಂಜ್ ಆಗ್ಬೋದು. ಅಷ್ಟು ರಬ್ಬ ಮುಖವಾಟ ಚೇಂಜ್ ಆಗುತ್ತೆ. ಎಷ್ಟು ಬೇಗ ಅವರ ಒಂದು ಮುಖವಾಡ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ರಕ್ಷಿತಾ ಹೇಳ್ತಾ ಇದ್ರೆ. ಪಾಯಿಂಟ್ ಮಾತ್ರ ಇಟ್ಕೋತಾರೆ ನಮ್ಮ ರಕ್ಷಿತಾ. ಪಾಯಿಂಟ್ ಇಲ್ದಾನೆ ಮಾತಾಡೋದೇ ಇಲ್ಲ. ಯಾಕೆಂದ್ರೆ ಅಶ್ವಿನಿ ಗೌಡ ಮ್ಯಾಮು ಈಗ ಏನ್ ನೀರ್ ಹಾಕ್ತಿದ್ದಾರೆ ಓನ್ಲಿ ಫಾರ್ ಟಾರ್ಗೆಟ್ ರಾಶಿಕನ್ನೇ ಟಾರ್ಗೆಟ್ ಮಾಡ್ತಾರೆ. ಅಶ್ವಿನಿ ಮತ್ತೆ ಧ್ರುವಂತ್ ಇಬ್ರು ಕೂಡ ರಾಶಿಕನ್ನ ಸೋಲಿಸಬೇಕು ಅನ್ನೋದನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅಶ್ವಿನಿ ಗೌಡ ಹಾಗೂ ರಾಶಿ ಕಂಡ್ರೆ ಆಗಲ್ಲ, ಧ್ರುವಂತ್ಗೂ ಇತ್ತೀಚೆಗೆ ರಾಶಿ ಕಂಡ್ರೆ ಆಗೋದೇ ಇಲ್ಲ. ಸೊ ಅವ್ರ ಪ್ರಕಾರ ರಾಶಿನೇ ಫಸ್ಟ್ ಔಟ್ ಮಾಡಬೇಕು, ಟಾಪ್ 6 ಇಂದ ಕೆಳಗಿಳಿಸ್ಬೇಕು ಅನ್ನೋ ಒಂದು ತಲೆಯಿರೋದ್ರಿಂದ ಸೊ ಅವರೇ ಒಬ್ಬರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ರಾಶಿಕಾ ಆಲ್ರೆಡಿ ಔಟ್ ಆಗಿರೋದು ಕೂಡ ಗೊತ್ತಾಗ್ತದೆ. ಲಾಸ್ಟ್ ಅಲ್ಲಿ ನೋಡಿದ್ರೆ ನೀವು ನಮ್ಮ
ಇವ್ರ ಪಕ್ಕ ಬಂದು ಕೂತಿದ್ದಾರೆ, ಧನು ಪಕ್ಕ ಬಂದು ಕೂತಿದ್ದಾರೆ ಆಲ್ರೆಡಿ. ಸೊ ಸೋತಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಈ ಟಾಸ್ಕ್ ಅಲ್ಲಿ. ರಾಶಿಕಾ ಸೋತಿರೋದ್ರಿಂದ ಎಲಿಮಿನೇಟ್ ಈ ಒಂದು ಮಿಡ್ ವೀಕ್ ಎಲಿಮಿನೇಟ್ ಅಲ್ಲಿ ಪಕ್ಕ ರಾಶಿ ಹೋಗೋದಂತೂ ಪಕ್ಕ. ಯಾಕೆಂದ್ರೆ ಟಾಪ್ 6 ಇಂದ ಹೊರಗೆ ಉಳಿದಿದ್ದಾರೆ. ಸೊ ಅವರು ಸೆಲೆಕ್ಟ್ ಆಗೋದು ಡೌಟೇನೆ. ಟಾಪ್ 6 ಇಂದ ಕೆಳಗೆ ಉಳಿತಿರೋಂತಹ ಇವರಿಬ್ರು ಗೆಲ್ತಾರ ಅಂತ ಕೇಳಿದ್ರೆ ನಿಜವಾಗ್ಲೂ ಅವರಿಗೆ ಒಂದು ಫ್ಯಾನ್ ಫಾಲೋವರ್ಸ್ ವೋಟ್ ಆಗ್ತಾರೆ. ಸೊ ಯಾರೆಲ್ಲ ನೀವು ಗೆಲ್ಲಿಸ್ಬೇಕು ನಮ್ಮ ಗಿಲ್ಲಿನ ಮತ್ತೆ ರಕ್ಷಿತನ ಅಂತ ಇದ್ರೆ ದಯವಿಟ್ಟು ವೋಟ್ ಮಾಡಿ. ವೋಟ್ ಮಾಡೋದ್ರ ಮುಖಾಂತರನೇ ನೀವು ಗೆಲ್ಲಿಸ್ಬೇಕು. ಗಿಲ್ಲಿ ಮತ್ತೆ ರಕ್ಷಿತಾ ನಿಜವಾಗ್ಲೂ ವೆಲ್ ಡಿಸರ್ವ್ ಟಾಪ್ 6 ಅಲ್ಲಿ ಇರೋಕೆ ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಸೊ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ದಯವಿಟ್ಟು ಅವ್ರಿಗೆ ವೋಟ್ ಮಾಡೋದ್ರ ಮುಖಾಂತರ ಗೆಲ್ಸಿ ಅಂತ ಹೇಳ್ತೀನಿ. ಇನ್ನು ರಾಶಿಕಾ ಹಂಗೆ ಸಕ್ಕ ಟ್ರಿಗರ್ ಮಾಡ್ತಾ ಇದ್ದಾರೆ ನಮ್ಮ ಅಶ್ವಿನಿ ಗೌಡ ಅವರು. ಹೆಂಗೆ ಅಂದ್ರೆ ಒಂದು ಒಳ್ಳೆ ರೀತಿಲಿ ಮಾತಾಡ್ತಾ ಇದ್ದಾರೆ. ಸೊ ವ್ಯಕ್ತಿತ್ವನ ಆಟಕ್ಕೋಸ್ಕರ ವ್ಯಕ್ತಿತ್ವನ ಯಾರ್ದು ವ್ಯಕ್ತಿತ್ವ ಕೆಳಗಿರಬಾರ್ದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂಥರ ಸಮಾಧಾನದ ರೀತಿಲಿ ಮಾತಾಡ್ತಾ ಇರೋದ್ರಿಂದ ನಾವೀಗ ತಲೆ ಕೆರ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ರಕ್ಷಿತಾ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಬೇಗ 2 ದಿನಕ್ಕೆ ಮುಖವಾಡ ಚೇಂಜ್ ಆಗ್ಬಿಡುತ್ತಾ ನಮ್ಮ ಅಶ್ವಿನಿ ಗೌಡ ಅವ್ರ ಮ್ಯಾಮ್ದು? ಸೊ ಹೆಂಗೆ ಇದೆಲ್ಲ ಸಾಧ್ಯ? ನಾವೆಲ್ಲ ತಲೆ ಕೆರ್ಕೋಬೇಕು. ಈ ತರ ಮುಖವಾಡ ಜಸ್ಟ್ 2 ದಿನಕ್ಕೋಸ್ಕರ ಟಾಸ್ಕ್ಗೋಸ್ಕರ ಚೇಂಜ್ ಆಗ್ತಾ ಇದೆ. ಇಷ್ಟು ದಿನ ಟ್ರಬಲ್ ಮಾಡ್ಕೊಂಡ್ ಬಂದಿರುವಂತಹ ಅಶ್ವಿನಿ ಗೌಡ ಅವ್ರಿಗೆ ಈಗ ಟ್ರಬಲ್ ಮಾಡಕ್ಕೆ ಮನ್ಸಿಲ್ವಲ್ಲ, ಹೇಗೆ ಇದು ಅಂತ ಹೇಳ್ಬಿಟ್ಟು ನಮ್ಮ ಅಶ್ವಿನಿ ಗೌಡಗೆ ನಮ್ಮ ರಕ್ಷಿತಾ ಟಾಂಗ್ ಕೊಡ್ತಾ ಇರೋಂಥದ್ದು, ಮಾತಾಡ್ತಾ ಇರೋಂಥದ್ದು. ನಮ್ಮ ರಕ್ಷಿತಾ ಆಗ್ಲಿ ಗಿಲ್ಲಿ ಆಗ್ಲಿ ಅವ್ರ ಟಾಸ್ಕ್ ಇಂದ ಹೊರಗೆ ಉಳಿದಿದ್ರು ಸತ ಹೆಂಗೆ ನಾವು ಫುಟೇಜ್ ತಗೋಬೇಕು ಅನ್ನೋದಕ್ಕಿಂತ ಹೆಂಗ್ ಕಂಟೆಂಟ್ ಕೊಡಬೇಕು, ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ಮಾತಾಡ್ತಾ ಇದ್ದಾರೆ. ಇಲ್ಲಿ ರಕ್ಷಿತಾ ಒಬ್ಬ ಸ್ನೇಹಿತನ ಗೆಲ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಸೊ ನಾನಂತೂ ಟಾಸ್ಕ್ ಇಂದ ಹೊರಗಡೆ ಉಳಿದಿರ್ಬೋದು. ಸೊ ನಮ್ಮ ರಘು ಅಣ್ಣನವರು ಅಟ್ಲೀಸ್ಟ್ ನಾನು ಟಾಪ್ 6 ಅಲ್ಲಿ ನೋಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ರಘು ಅಣ್ಣನ ಸೇವ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಮ್ಮ ರಕ್ಷಿತನ ನಮ್ದವ್ರಿಗೆ ಕೈ ಬಿಡಲ್ಲ ಅನ್ನೋದು ನಮ್ಮ ರಕ್ಷಿತಂದು ಒಂದು ಇದು ಅಂತಾನೆ ಹೇಳ್ಬೋದು. ಅವಳ ಒಂದು ಧ್ಯೇಯ ಹೇಳ್ಬೋದು. ಸೊ ರಕ್ಷಿತಾ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ. ಸೊ ಈಗ ನೆನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು ರಕ್ಷಿತಾ ಮತ್ತೆ ಗಿಲ್ಲಿಯ ಒಂದು ಪ್ರೋಮೋ ಬಗ್ಗೆ. ನನಗೆ ಬಹಳ ಅದೇನು ಕಾಮಿಡಿ ವಿಷಯ ಇತ್ತು ಟೀತ್ದು. ಸೊ ಅದ್ರ ಬಗ್ಗೆ ನಾನು ಮಾಡಿದೆ. ಸೊ ಅದಕ್ಕೆ ನಿಮಗೆ ಹುಚ್ಚರಿಗೆ ಇಷ್ಟ ಆಗೋದು, ಹುಚ್ಚರು ಕಾಮಿಡಿ ಹುಚ್ಚರಿಗೆ ಇಷ್ಟ ಆಗೋದು ಅಂತೇಳಿ ಕೆಲವರು ಕಮೆಂಟ್ ಹಾಕಿದ್ರ. ಸೊ ಹಂಗಾದ್ರೆ ಅವರಿಬ್ರು ಹುಚ್ಚರು ಅಂತ ನೀವು ಒಪ್ಕೋತಾ ಇದ್ದೀರಾ? ಸೊ ನಾವು ನೋಡೋದು ಹುಚ್ಚರಿಗೆ ಮಾತ್ರನೇ ಹುಚ್ಚರು ಆಡುವಂತಹ ಒಂದು ಇದು ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅವರು ಚೆನ್ನಾಗೇ ಕಾಮಿಡಿ ಮಾಡಿದ್ದಾರೆ. ಹುಚ್ಚರು ತರ ಏನ್ ಮಾತಾಡಿಲ್ಲ, ಅವ್ರು ಅರ್ಥ ಇಟ್ಕೊಂಡೇ ಮಾತಾಡಿದಲ್ಲ ರಕ್ಷಿತಾ. ಸೊ ಆಲ್ಮೋಸ್ಟ್ ಬುದ್ಧಿ ಬರುವಾಗ ದವಡೆ ಅಲ್ಲಿ ಬಂದೇ ಬರುತ್ತೆ. ಸೊ ಅದನ್ನ ಒಂದು ಕಾಮಿಡಿಯಾಗಿ ಹೇಳಿದಾಳೆ ಹೊರತು ಅದೇನೋ ಇದಾಗಿ ಹೇಳಿರ್ಲಿಲ್ಲ. ಚೆನ್ನಾಗಿ ಕಾಮಿಡಿ ಮಾಡಿದಾಳೆ. ಹುಚ್ಚರು ತರ ಏನ್ ಕಾಮಿಡಿ ಮಾಡಿಲ್ಲ. ಅಷ್ಟೊಂದೇನೋ ತಲೆ ಕೆಡ್ಸ್ಕೊಬೇಡಿ. ಈ ರೀತಿ ಕಮೆಂಟ್ ಮಾಡಿದ್ರಿಗೆ ಮಾತ್ರ ಹೇಳ್ತೀನಿ. ಸೊ ಚೆನ್ನಾಗಿ ಅವರಿಬ್ಬರ ಒಂದು ಕಾಮಿಡಿ ವರ್ಕ್ ಆಗ್ತಾ ಇದೆ. ಇಡೀ ಬಿಗ್ ಬಾಸ್ 12 ಅಲ್ಲಿ ಸೀಸನ್ 12 ಅಲ್ಲಿ ನಿಜವಾಗ್ಲೂ ನೋಡ್ಬೇಕು ಅಂತಂದ್ರೆ ಇಡೀ ಜರ್ನಿಯಲ್ಲಿ ಎಲ್ಲಾ ಪ್ರೋಮೋದಲ್ಲಿ ಕಾಣಿಸ್ಕೊಂಡಿರೋದು ನಮ್ಮ ಗಿಲ್ಲಿ ರಕ್ಷಿತಾ ಅವರ ಕಾಮಿಡಿ. ಅವರಿಬ್ರು ಕಾಂಬಿನೇಷನ್ ಇನ್ಸ್ಟಾಗ್ರಾಮ್ ಅಲ್ಲಿ ಹೆವಿ ಟ್ರೆಂಡಿಂಗ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಅವರ ಮಾತುಗಳಾಗಿರ್ಬೋದು, ಅವರಿಬ್ರ ಒಂದು ಕಾಮಿಡಿ ಫನ್ ಜೋಡಿ ಏನಿದೆ ಅದು ಜನಕ್ಕೆ ಇಷ್ಟ ಆಗಿದೆ. ಯಾರಿಗೋ ಒಬ್ರಿಗೆ ಇಷ್ಟ ಆಗಿಲ್ಲ ಅಂದ ಮಾತ್ರಕ್ಕೆ ಅವರು ಹುಚ್ಚರು ಅಂತ ಹೇಳ್ಬಿಟ್ಟು ಹೇಳೋದು ನಿಮ್ಮ ತಪ್ಪು ಭಾವನೆ ಅಂತ ಹೇಳ್ತೀನಿ. ಮತ್ತೆ ಈ ಒಂದು ಟಾಸ್ಕ್ ಅಲ್ಲಿ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ರಾಶಿಕಾ ಹೊರಗುಳಿದಿದ್ದಾರೆ ಈ ಗೇಮಿಂದ. ಸೊ ಈ ಗೇಮಲ್ಲಿ ಸೋತ್ಬಿಟ್ಟು ಹೊರಗುಳಿದಿದ್ದಾರೆ. ನಮ್ಮ ರಘು ಅವರು ಫಿನಾಲೆಗೆ ಎಂಟ್ರಿ ಆಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಚೆನ್ನಾಗಿ ಮಾಡಿದಾರಪ್ಪ. ಮತ್ತೆ ಅಶ್ವಿನಿ ಗೌಡ ಒಂದು ಚೇಂಜಸ್ ನಮ್ಮ ರಕ್ಷಿತಂಗೆ ತಲೆ ಕೆರ್ಕೊಳೋ ತರ ಆಗಿದೆ. ಗಿಲ್ಲಿಗೂ ಕೂಡ ಏನಪ್ಪಾ ಇದು ಹಿಂಗೆ ಆರೋಗ್ಯ ವಿಚಾರಿಸ್ಕೊತಾ ಇದ್ದಾರಲ್ಲಪ್ಪ, ಇಷ್ಟು ಬೇಗ ಚೇಂಜ್ ಆಗ್ಬಿಟ್ರ ಅಂತ ಹೇಳ್ಬಿಟ್ಟು ನಮ್ಮ ಗಿಲ್ಲಿ ಮತ್ತೆ ರಕ್ಷಿತಾ ಇಬ್ರು ಕೂಡ ರೇಗಿಸ್ತಾ ಇದ್ದಾರೆ. ಒಟ್ನಲ್ಲಿ ಚೆನ್ನಾಗಿ ಪಂಚ್ ಹೊಡಿತಾರೆ ಇಬ್ರು, ನಮ್ಮ ಗಿಲ್ಲಿ ಮತ್ತೆ ರಕ್ಷಿತಾ. ಸೂಪರ್ ಅವರು ಜೋಡಿ. ಅದ್ರ ಜೊತೆಗೆ ಕಾವ್ಯ ಅವರು ಗೆದ್ದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡುವ ಕಾವ್ಯ ಅವರು ಗೆದ್ದಿದಾರ ಸೋತಿದ್ದಾರೆ ಅಂತ ಹೇಳ್ಬಿಟ್ಟು ಎಪಿಸೋಡ್ನ ನೋಡಿದಾಗ ಪೂರ್ತಿ ಇನ್ನೂ 3 ದಿನ ಕಾಯಬೇಕು ನೀವು ಯಾರು ಟಾಪ್ 6 ಅಂತ ಲಾಸ್ಟಿಗೆ ಗೊತ್ತಾಗುತ್ತೆ. ಅಷ್ಟು ನಡುವೆ ಇನ್ನು ಟಾಸ್ಕ್ಗಳು ನಡೀತಾನೆ ಇರ್ತಾರೆ. ಟಾಸ್ಕ್ ಇನ್ನೂ ಡಿಸೈನ್ ಮಾಡಿದ್ದಾರೆ ಅನ್ನೋದು ಕೂಡ ಅಪ್ಡೇಟ್ ಇದೆ. ಸೊ ಟಾಸ್ಕಲ್ಲಿ ಲಾಸ್ಟಿಗೆ ಗೊತ್ತಾಗುತ್ತೆ ಯಾರು ಟಾಪ್ 6 ಅಲ್ಲಿ ಇರ್ತಾರೆ, ಮತ್ತೆ ವೋಟ್ ಮುಖಾಂತರ ಯಾರು ಗೆದ್ದಿದ್ದಾರೆ, ಸೊ ಯಾರು ಹೆಲ್ಮೆಟ್ ಆಗ್ತಾರೆ ಅನ್ನೋದು ಪಕ್ಕ. ಹೆಲ್ಮೆಟ್ ಮಾತ್ರ ಪಕ್ಕ ರಾಶಿಕಾ ಹಾಗೆ ಆಗ್ತಾರೆ ಅನ್ನೋದೊಂದು ಡೌಟ್ ಇಲ್ಲ. ಮಿಡ್ಬೇಕು ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ನ ಹೆಲ್ಮೆಟ್ ಮಾಡಬೇಕು ಅಂತಿದ್ರೆ ಅದು ರಾಶಿಕಾನ ಔಟ್ ಮಾಡ್ತಾರೆ. ನನ್ನ ಪ್ರಕಾರ ರಾಶಿಕಾ ಆ್ಯಕ್ಚುಲಿ ಒಂದು ಟಾಪ್ 6 ಅಲ್ಲಿ ಇರೋಂಥ ವ್ಯಕ್ತಿನೇ. ಬಟ್ ಧ್ರುವಂತ ಗೋಲ್ಸ್ ಕಂಡ್ರೆ ರಾಶಿಕಾ ಇರಬೇಕಾಗಿತ್ತು ಅಂತ ಅನ್ಸುತ್ತೆ. ಬಟ್ ಗೊತ್ತಿಲ್ಲ, ನಮ್ಮ ಬಿಗ್ ಬಾಸ್ ಅವರು ರಾಶಿಕನ್ನ ಹೊರಗೆ ಹಾಕುವಂತಹ ಚಾನ್ಸಸ್ ತುಂಬ ಹೈ ಇದೆ ಅಂತ ಹೇಳ್ತಾ ಇವತ್ತಿನ ಪ್ರೋಮೋ ಹೇಗನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಚೆನ್ನಾಗಿದೆ ಒಂಥರ ಫಿನಾಲೆ ಟಾಸ್ಕ್ಗಳು. ಟಾಪ್ 6ಗೆ ಟಾಪ್ 2 ಟಿಕೆಟ್ ಟು ಫಿನಾಲೆ ಒಂದು ಟಾಸ್ಕ್ ರೀತಿನೇ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನೋಡುವ ಏನಾಗುತ್ತೆ ಎಪಿಸೋಡಲ್ಲಿ ಅಂತ ಹೇಳ್ಬಿಟ್ಟು ಕಾದು ನೋಡುವ ಅಂತ ಹೇಳ್ತಾ, ಯಾರೆಲ್ಲ ರಕ್ಷಿತಂಗೆ ಮತ್ತೆ ಗಿಲ್ಲಿಗೆ ವೋಟ್ ಮಾಡಿಲ್ಲ ದಯವಿಟ್ಟು ಎಲ್ಲರೂ ಕೂಡ 99 ವೋಟ್ನ ಮಾಡ್ಬೋದು, ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಅಂತ ಹೇಳ್ತಾರೆ. ಜಿಯೋ ಹಾಟ್ಸ್ಟಾರಲ್ಲಿ ವೋಟ್ ಮಾಡಿ 99 ವೋಟ್ಗಳನ್ನು ಕೂಡ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಬಾಯ್ ಗೈಸ್, ಲವ್ ಯು. ಮತ್ತೊಂದು ವಿಡಿಯೋ ಜೊತೆ ಸಿಗುವ.